ಸಾಧನೆಯ ಹಾದಿಯಲ್ಲಿ ಕೆ ರಮೇಶ್. ಸಾಧನೆ ಯಾರ ಸೊತ್ತಲ್ಲ, ಸಾಧಿಸುವ ಛಲ ನಮಗಿರಬೇಕು. ಈ ದಿನ ಅಂತಹ ಸಾಧಕರಲ್ಲಿ ಒಬ್ಬರಾದ ಕೆ ರಮೇಶ್ ಇವರ ಸಾಧನೆಯ ಬಗ್ಗೆ ತಿಳಿಸುತ್ತಿದ್ದೇನೆ ಸ್ನೇಹಿತರೆ. ಇವರು ಮಲೆನಾಡಿನ ಯುವಕ. ಇವರು ಮೊದಲು 50,000ದಿಂದ ಶುರು ಮಾಡಿದ ಚೇಣಿ ಅಡಿಕೆ ಇಂದಿನ ಅಂದಾಜು 70 ರಿಂದ 80 ಲಕ್ಷ. ಅಂದರೆ ಇವರ ಪರಿಶ್ರಮ, ಸಮಯ ಪ್ರಜ್ಞೆ, ಪ್ರಾಮಾಣಿಕತೆ ಇವರನ್ನು ಈ ಮಟ್ಟದವರೆಗೂ ತಂದಿದೆ. ಮಲೆನಾಡಿನಲ್ಲಿ ತಮ್ಮ ಗದ್ದೆ ತೋಟಗಳ ಕೆಲಸವನ್ನು ಮುಗಿಸಿ ಬೇರೆಯವರ ತೋಟದ ಅಡಿಕೆಯನ್ನು ಖರೀದಿ ಮಾಡಿ ತಮ್ಮ ಮನೆಗಳಿಗೆ ತಂದು ಸುಲಿದು ಒಣಗಿಸಿ, ಬೇಯಿಸಿ ಒಣಗಿಸಿ 3 ತಿಂಗಳವರೆಗೂ ಈ ಕಾಯಕವನ್ನು ಮಾಡುತ್ತಾರೆ. ಇದಕ್ಕೆ ಚೇಣಿ ಎನ್ನುತ್ತಾರೆ. ಈ ಕೆಲಸ ಮಾಡಲು ತುಂಬ ಕೆಲಸಗಾರರು ಬೇಕಾಗುತ್ತಾರೆ. ಈ ರೀತಿ ಚೇಣಿ ಮಾಡುವುದು ತಾವು ಗಳಿಸಿರುವ ಆದಾಯದ ಜೊತೆಗೆ ತಮ್ಮ ಸುತ್ತಮುತ್ತಲಿರುವ ನಿರುದ್ಯೋಗಿಗಳಿಗೂ ಸಹ ಕೆಲಸ ಕೊಡುತ್ತಾರೆ. ತಮ್ಮ ಬದುಕಿನ ಜೊತೆಗೆ ಬೇರೆಯವರ ಬದುಕನ್ನು ಕಟ್ಟಿಕೊಡುವ ಕೆಲಸ ಮಾಡುತ್ತಿದ್ದಾರೆ. ಈ ವಿಡಿಯೋ ಮಾಡುವ ಉದ್ದೇಶ, ಇದರಿಂದ ಯುವಕರು ನಾವು ಕೆಲಸ ಏನು ಮಾಡುವುದು ಎಂದು ಕೇಳುವವರಿಗೆ ಈ ವಿಡಿಯೋ ಮಾದರಿಯಾಗಲಿ ಎಂಬ ಉದ್ದೇಶಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಅಷ್ಟೇ. ಸಾಧನೆಗೆ ಯಾವ ಕ್ಷೇತ್ರವಾದರೇನು, ನಾವು ಮಾಡುವ ಕೆಲಸವೇ ನಮಗೆ ದೊಡ್ಡದು ಎಂದು ಪ್ರಾಮಾಣಿಕವಾಗಿ ಆ ಕೆಲಸಕ್ಕೆ ನ್ಯಾಯ ಸಲ್ಲಿಸಬೇಕಿದೆ. ಆಗಲೇ ನಮ್ಮ ಉನ್ನತಿ ಉತ್ತುಂಗಕ್ಕೇರಲು ಸಾಧ್ಯ. ಈ ಯುವಕನ ಶ್ರಮ ಹಾಗೂ ಮನೆಯವರ ಪರಿಶ್ರಮ ಇವನ ಸಾಧನೆಗೆ ಸಹಕಾರವಾಗಿರುತ್ತದೆ. ಯಾರೇ ಆದರೂ ಸಹ ತಮ್ಮ ಪರಿಶ್ರಮದಿಂದಲೇ ಮೇಲೆ ಬರಬೇಕು ವಿನಃ ಬೇರೆಯವರ ಹಣ, ಆಸ್ತಿಯಿಂದಲ್ಲ. ಇದನ್ನು ಇಂದಿನ ಪೀಳಿಗೆ ತಿಳಿಯಬೇಕಾಗಿದೆ. ಜೊತೆಗೆ ಇಂದಿನ ಯುವಕರು ಶೋಕಿ ಜೀವನದೆಡೆಗೆ ಮುಖ ಮಾಡುತ್ತಿದ್ದಾರೆ. ರೈತರ ಕೆಲಸ ಯಾರಿಗೂ ಬೇಡವಾಗಿದೆ. ತೋಟ ಗದ್ದೆಗಳಲ್ಲಿ ಕೆಲಸ ಮಾಡುವುದೆಂದರೆ ಎಲ್ಲರಿಗೂ ಅಸಡ್ಡೆ, ಕೂಲಿ ಕೆಲಸ ಮಾಡುವುದು ಎಂದು ತಿಳಿಯುತ್ತಾರೆ. ಜಮೀನಿನಲ್ಲಿ ಕೆಲಸ ಮಾಡಲು ಯೋಗ ಮತ್ತು ಯೋಗ್ಯತೆ ಇರಬೇಕಾಗುತ್ತದೆ. ಆಗ ಮಾತ್ರ ಮಾಡಬಹುದು. ರೈತರು ತಮ್ಮ ಜಮೀನನ್ನು ಉತ್ತಿ ಬಿತ್ತಿ ಬೆಳೆ ತೆಗೆಯದಿದ್ದರೆ ಮುಂದಿನ ಪೀಳಿಗೆಯ ಮಕ್ಕಳು ಅಕ್ಕಿ ಎಲ್ಲಿ ದೊರೆಯುವುದು ಎಂದರೆ ಕಾಕನ ಅಂಗಡಿಯಲ್ಲಿ ಬೆಳೆಯುತ್ತದೆ ಎನ್ನುವ ಪರಿಸ್ಥಿತಿಗೆ ನಾವು ಹೋಗುತ್ತಿದ್ದೇವೆ. ರೈತರು ದೇಶದ ಬೆನ್ನೆಲುಬು ಎನ್ನುವುದಕ್ಕಿಂತಲೂ ಆ ಎಲುಬನ್ನು ಗಟ್ಟಿಗೊಳಿಸಲು ರೈತನಿಗೆ ಪ್ರೋತ್ಸಾಹ ನೀಡಬೇಕಿದೆ. ಈ ರೀತಿ ರೈತರ ಕೆಲಸ ಮಾಡುವವರನ್ನು ನಾವು ಗುರುತಿಸುವ ಕಾಯಕ ನಿರಂತರವಾಗಿ ನಡೆಯಬೇಕಿದೆ ಹಾಗೂ ಅವರನ್ನು ಪ್ರೋತ್ಸಾಹಿಸುವ ಕೆಲಸ ನಮ್ಮಿಂದಾಗಬೇಕಿದೆ. ಸಾಧನೆ ಹಾದಿಯಲ್ಲಿರುವ ರಮೇಶ್ ಕೆ ಇವರಂತೆ ನಮ್ಮ ಇಂದಿನ ಯುವಕರು ಮುಂದೆ ಬರಬೇಕು. ಮುಂದಿನ ಪೀಳಿಗೆಯು ಕೃಷಿ ಕೆಲಸದಲ್ಲಿ ತೊಡಗುವಂತಾಗಬೇಕು. ಎಷ್ಟೇ ಹಣ ಗಳಿಸಿದರೂ ಬದುಕಲು ಆಹಾರ ಬೇಕೇ ಬೇಕಲ್ಲವೇ? ಆಹಾರಕ್ಕಾಗಿ ಆಹಾಕಾರ ಬಿಡುವ ಬದಲು ಕೃಷಿಗೆ ಆದ್ಯತೆ ಕೊಡೋಣ. ಇಂತಹ ಸಾಧನೆ ಮಾಡುವ ಸಾಧಕರು ಯುವ ಪೀಳಿಗೆಯ ಜನಾಂಗಕ್ಕೆ ಮಾದರಿಯಾಗಲಿ ಎಂದು ಹೇಳುತ್ತಾ ಈ ಮಲೆನಾಡಿನ ಸಾಧಕನಿಗೆ ಹಾರೈಸುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತೇನೆ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.